श्रीगणेशाय नमः। चम्यकेशवाय नमः। नाराय नमः। माधवाय नमः। गोविन्दाय नमः। विष्णुवे नमः। मधुसूदनाय नमः। त्रिविक्रमाय नमः। वामनाय नमः। श्रीधराय नमः। ऋषिकेशाय नमः। पद्मनाभाय नमः। दामोदराय नमः। संकर्षणाय नमः। वासुदेवाय नमः। प्रद्युम्नाय नमः। अनिरुद्धाय नमः। पुरुषोत्तमाय नमः। अदोक्षाजाय नमः। नरसिंहाय नमः। अच्युताय नमः। जनार्दनाय नमः। उपेन्द्राय नमः। हरये नमः। श्रीकृष्णाय नमः। श्रीमन्महागणपतये नमः। इष्टदेवताभ्यो नमः। कुलदेवताभ्यो नमः। सर्वभ्यो देवभ्यो नमः। सर्वभ्यो ब्रह्मणोभ्यो नमो नमः। एत्कर्मप्रधानदेवताभ्यो नमः। अविघ्नमस्तु। शुक्लाम्बरधरं देवं शशिवर्णं चतुर्भुजं प्रसन्नवदनं ध्यायेत्सर्वविघ्नोपशान्तये। ॐ गुरु ब्रह्मा गुरु विष्णु गुरु देवो महेश्वरा गुरु साक्षात् परब्रह्म तस्मै ಶ್ರೀ ಗುರುವೇ ನಮಃ. ಮೊದಲಿಗೆ ನಾವು ಜಗನ್ಮಾತೆ ದೇವಿಯಲ್ಲಿ ಸಂಕಲ್ಪನೆಗಳನ್ನು ಮಾಡಬೇಕಾಗ್ತದೆ. ಅದು ಯಾವ ರೀತಿ ಇರ್ತದೆ ಅಂದರೆ, ಶ್ರೀಮದ್ಗಭೋ ಮಹಾಪುರಾಣಸ್ಯ ವಿಷ್ಣುರಾಜಾಯ ಪ್ರವರ್ತಮಾನಸ್ಯಾದ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಧೆ ವಿಷ್ಣುಪದೇ ಶ್ರೀಶ್ವೇತವರಾಹಿ ಕಲ್ಪೆ ವೈವಸ್ವತ ಮನ್ವಂತರಿ ಕಲಿಯುಗೇ ಪ್ರಥಮಚರಣೆ ಅಷ್ಟಾವಿಂಶತಿತಮೇ ಯುಗೆ ಭರತರ್ಷಿಃ ಭರತಖಂಡೇ ಜಂಬೂದ್ವೀಪೆ ದಂಡಕಾರಣ್ಯದೇಶೆ ಗೋದಾವರ್ಯಾ ದಕ್ಷಿಣೆ ತೀರೆ ಶಾಲಿವಾನೆ ಸಖೆ अस्मिन् वर्तमाने अमोकनाम संवत्सर दक्षिणायने हेमंत ऋतु मार्गशीर्षमासे श्रीकृष्ण अमोके तिथौ अमोके वासरे अमोके दिवसे नक्षत्रे अमोके स्थिते वर्तमाने चंद्रे अमोके स्थिते सूर्यः अमोके स्थिते देवगणे शेषशेने ग्रहेषु यथा यथा राशिस्थानस्तेषु एवं गुणा विशेषेण विशिष्टाय शुभ पुण्यतिथो ब्रह्मांड पुराण मार्गशीर महालक्ष्मी व्रत करिष्ये कलाशाराधनं करिष्ये
प्राणप्रतिष्ठानं कुर्यात् निर्विघ्नः परिसमार्त्यम् अदो श्रीमन्महागणपति पूजा कुर्यात् कुसुमाक्षतान् गरहिता यतः पद्मानस्तः विफलकटितटी पद्मपत्राक्षी गम्भीरभृत्तानाविस्तन्नवरता शुभ्रवस्त्रोत्त्रियः लक्ष्मीदीर्घगन्धेत्री प्रतिस्थापिता हेमकुण्डै नित्यास्तां पदास्तु महावसतु गृहे सर्वमङ्गलायास्तु हिरण्यवर्णं हरिणं हिरण्यमयावह ಮಾರ್ಗಶೀರ್ಮಹಾಲಕ್ಷ್ಮೀ ನಮಃ. ದೇವಿಯನ್ನ ಆಮಂತ್ರಣ ಮಾಡುವಂಥದ್ದು ರೀತಿ. ಆವಾಯಾಮಿ ಕಲಶಿ ಅವ್ಯಾತಾಂ ದೇಹುದಾನವೈ ವಿಷ್ಣುಪ್ರಿಯೆ ಮಹಾದೇವಿ ನಿತ್ಯಂ ಸನ್ನಿತೋ ಭವಃ ಅವಹಾನಂ ಮೇಮ ಸಿಂಹಾಸನಾಯ ರಮ್ಯಃ ದಿವ್ಯಮೌಕ್ತಿಕಾ ಸಂಯುತಿ ಇಂದ್ರಿಯ ನೀಲಾದಿಕಚಿತಿಃ ಸಂವಿಶತ್ವಂ ಸುರೇಶ್ವರಂ ಸಿಂಹಾಸನಂ ತಪ್ತಕಾಂಚನ ಸಂಕಾಶಿಃ ಮಹಾಲಕ್ಷ್ಮೀ ವರಪ್ರದೇ ಪಾದ್ಯಂ ಗ್ರಹಾನ್ ದೇವಿ ತ್ವಂ ಮಹಾಲಕ್ಷ್ಮೀ ನಮಸ್ತುತಿಃ ಪಾದ್ಯಂ ಕ್ಷೀರೋದಾರ್ಣಃ ಸಂಭೂತಿ ಮಹಾಲಕ್ಷ್ಮೀ ವರಪ್ರದೇ ಸುವರ್ಣ ಕಲಾ ಶಾಶ್ವತಂ ಸ್ವೀಕುರಾಷ್ಟಾಮುತ್ತಂ ಅರ್ಘ್ಯಂ ಸರ್ವಮಂಗಲಮಾಂಗಲ್ಯೆ ಪದ್ಮನೇತ್ರಿ ಹರಿಪ್ರಿಯೆ ಗೃಹಾಣಾರ್ಚನಂ ದೇವಿ ಸ್ವೀಕುರುಷ್ಟಸುರೇಶ್ವರಿ ಆಚನಂ ನಾರಾಯಣ ಪ್ರಿಯೆ ದೇವಿ ಮಧುನಾಸೈತಂದದಿ ಮಧುಪರ್ಕಃ ಮಯಾ ನಿತ್ಯಂ ಗ್ರಹಾನ್ ಪರಮೇಶ್ವರಿ ಮಧುಪರ್ಕಂ ಪೂರ್ಣೇಂಬಿಂಬವದನೆ ಪಯೋದಶೀಘ್ರತಂ ಮಧು ಶರ್ಕರಾಸಹಿತಂ ದೇವ್ಯಂ ಸ್ನಾನಂ ಪಂಚಾಮೃತೆ ಶುಭ್ಯಂ ಪಂಚಾಮೃತಾ ಸ್ನಾನಂ ಗಂಗಾಜಲಸಮಾನಿತಂ ಸುವರ್ಣಂ ಕಲಸ್ಥಿತಂ ಶುದ್ಧೋದಕದಂ ದೇವಿ ಸ್ನಾನಾರ್ಥಂ ಗೃಹೀತ್ಯಾಂ ಶುದ್ಧೋದಕಸ್ನಾನಂ ದೇವಾನಾಂ ದಿವ್ಯಂ ಸ್ವರ್ಣತಂತು ವಿನಿರ್ಮಿತಂ ವಸ್ತ್ರೈಭ್ನಿಃ ಮಯಾ ದತ್ತಂ ಗ್ರಹಾನ್ ಹರಿವಲ್ಲಭೇ ವಸ್ತ್ರಾಯುಕ್ತಂ ರಜತಂ ಬ್ರಹ್ಮಸೂತ್ರಂ ಚ ಕಂಚನಹಾಂ ಸುಮನೋಹರಂ ಯಜ್ಞೋಪವಿತಂ ವರದೇ ಗ್ರಹಾನ್ ಪರಮೇಶ್ವರಿ ಯಜ್ಞೋಪವಿಹಿತಂ ರತ್ನಾಟಂ ಮಹಾಲೆ ಮುಖ್ಯಭೂಷಣಭೂಷಿತಃ ಭೂಷಣಾದೀದಾಭ್ಯಗ್ರಹಾನ್ ಸುರಪೂಜತೆ ಆಭರಣಾನಿ ಚಂದನಾಗಾರು ಕರ್ಪೂರಕಸ್ತೂರಾದಿ ಸಮನ್ವಿತಂ ಗಂಧಂ ಗ್ರಹಾನ್ ದೇವೇಶಿ ವರದಿ ಭಕ್ತವಸ್ತಲೆ ಗಂಧಂ ಅಕ್ಷತಾಂ ಶ್ವೇತಾನ್ ಶ್ವೇತವರ್ಣಾಶ್ಯ ಶುಭಮೌಕ್ತಿಕ ಸನ್ನಿಭಾವ್ ಅಹಂ ದಾಸ್ಯಾಮಿ ಕಮಲೆ ಅಕ್ಷರಂ ಫಲದಾಯಿನಿ ಅಕ್ಷತಾಂ ಮಂದಾರಿ ಪಾರಿಜಾತೈ ಪಟಲಃ ಲೋಕಪಂಕಜೈ ಹರೀಶ್ವರೈ ಅರ್ಚಾಯಾಮಿ ಸುರೇಶ್ವರಂ ಪುಷ್ಪಾಣಿ ಕಂಚುಕಂ ಮಾರಮಹಾಮೂರ್ತಿಃ ನವರತ್ನಂ ವಿನಿರ್ಮಿತಂ ಸರ್ವಸೌಖ್ಯಪ್ರದೇ ದೇವಿ ಗ್ರಹನ್ ಸುರವಂದಿತೆ ಕಂಚುಕಂ ಸಹ. ನಮಸ್ಕಾರ. ಮುಂದೆ ಜಗನ್ಮಾತೆ ಆದಿಶಕ್ತಿ ದೇವಿಯ ಅಂಗಪೂಜೆಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇಲ್ಲಿ ಒಂದೊಂದು ಮಂತ್ರದ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಅತ ಅಂಗಪೂಜಾ ಕಮಲೋದ್ಭವಾಯಿ ನಮಃ ಪಾದಂ ಪೂಜಯಾಮಿ. ಪೂಜೆಗಳನ್ನು ಮಾಡಬೇಕು. ಚಂಚಲಾ ನಮಃ ಕುಲೌ ಪೂಜಯಾಮಿ. ಜಗನ್ಮಾತೆಯ ಮಣಿಯನ್ನು ಪೂಜೆ ಮಾಡಬೇಕು. ಪದ್ಮಾಯ ನಮಃ ಜಂಬೂ ಪೂಜಾಹಿ. ಜಗನ್ಮಾತೆಯ ಮೊಣಕಾಲುಗಳನ್ನು ಪೂಜೆ ಮಾಡಬೇಕು. ಪದ್ಮಪ್ರಿಯಾಯ ನಮಃ ಹೃದಯಂ ಪೂಜಯಾಮಿ. ಹೃದಯನ್ನು ಪೂಜೆ ಮಾಡಬೇಕು.
ಮದನ್ಮಾತ್ರೇ ನಮಃ ಸ್ತನೋ ಪೂಜಯಾಮಿ. ಜಗನ್ಮಾತೆಯ ಒಂದು ಹೃದಯ ಭಾಗವನ್ನು ಪೂಜೆ ಮಾಡಬೇಕು, ಸ್ತನ ಭಾಗವನ್ನು. ಅದೇ ರೀತಿಯಾಗಿ ಮಹಾಲಕ್ಷ್ಮೀ ನಮಃ ಭುಜಾ ಪೂಜಯಾಮಿ, ಮಂಗಳಾಯ ನಮಃ ಕಂಠನಂ ಪೂಜಯಾಮಿ. ಜಗನ್ಮಾತೆಯ ಕುತ್ತಿಗೆಯನ್ನು ಪೂಜೆ ಮಾಡಬೇಕು. ಗಿರಿಜಾಯ ನಮಃ ಮೂಕಂ ಪೂಜಯಾಮಿ. ಜಗನ್ಮಾತೆಯ ಮುಖಕಮಲವನ್ನು ಪೂಜೆ ಮಾಡಬೇಕು. ವಿಷ್ಣು ಪ್ರಿಯಾಯ ನಮಃ ನಾಸಿಕಂ ಪೂಜಯಾಮಿ. ಜಗನ್ಮಾತೆಯ ಮೂಗವನ್ನು ಪೂಜೆಯನ್ನು ಮಾಡಬೇಕು. ಹರಿಪ್ರಿಯಾಯ ನಮಃ ಕರ್ಣಾ ಪೂಜಯಾಮಿ. ಕಿವಿಗಳನ್ನು ಪೂಜೆ ಮಾಡಬೇಕು. ಲೋಕಮಾತ್ರೇ ನಮಃ ಲಲಾನಂ ಪೂಜಯಾಮಿ. ಜಗನ್ಮಾತೆಯ ಹನಿಯನ್ನು ಪೂಜೆ ಮಾಡಬೇಕು. ಅಂಬಾಯ ನಮಃ ದಂತಾನೋ ಮುಜಾಂ. ಜಗನ್ಮಾತೆಯ ಬಾಯಿಯನ್ನು ಪೂಜೆ ಮಾಡಬೇಕು. ಅದೇ ರೀತಿಯಾಗಿ ಅನಿಮಾದಿಪ್ರಿಯಾಯ ನಮಃ ಶಿರಂ ಪೂಜಯಾಮಿ. ಜಗನ್ಮಾತೆಯ ಶಿರವನ್ನು, ತಲೆಯನ್ನು ಪೂಜೆ ಮಾಡಬೇಕು. ಶ್ರೀಮಹಾಲಕ್ಷ್ಮೀ ನಮಃ ಸರ್ವಾಂಗಾನಿ ಪೂಜಯಾಮಿ. ಅದೇ ರೀತಿ ಎಲ್ಲ ಅಂಗಗಳಿಗೆ ತ್ರಿಕರಣ ಶುದ್ಧಿಯಾಗಿ ಆಯಾ ಮನಸ್ಸಿನಿಂದ ಪೂಜೆಯನ್ನು ಮಾಡ್ತಾ ಮನಸ್ಸನ್ನು ಅರ್ಪಿಸಬೇಕು ಜಗನ್ಮಾತೆಗೆ. ಇನ್ನು ತಾಯಿ ಜಗನ್ಮಾತೆಯನ್ನು ಪುಷ್ಪದ ಮೂಲಕ, ಅಂದರೆ ಆ ಜಗನ್ಮಾತೆಗೆ ಪುಷ್ಪಗಳಂದರೆ ಹೂಗಳಂದರೆ ಬಹಳ ಒಂದು ಪ್ರೇಮ, ಸಂತುಷ್ಟರಾಗ್ತಾಳೆ. ಆ ಪುಷ್ಪ ಮಂತ್ರವನ್ನು ಪಠಿಸೋಣ. ಮಹಾಲಕ್ಷ್ಮಿಯಾಯ ನಮಃ ಜಾಜಿ ಪುಷ್ಪಂ ಸಮಃ, ಪದ್ಮಾಯ ನಮಃ ಮಲ್ಲಿಕಾ ಪುಷ್ಪಂ ಸಮಃ, ಕಮಲಾಯ ನಮಃ ಕಮಲ ಪುಷ್ಪಂ ಸಮಃ, ಓಂ ನಮಃ ಚಂಪಕ ಪುಷ್ಪಂ ಸಮಃ, ಮಾಯಾಯ ನಮಃ ಕಲ್ಲಾರ ಪುಷ್ಪಂ ಸಮಃ, ಪದ್ಮಾಯೇ ನಮಃ ಉತ್ಕಲ ಪುಷ್ಪಂ ಸಮಃ, ಹರಿಪ್ರಿಯೇ ನಮಃ ಅಸ್ತಿ ಪುಷ್ಪಂ ಸಮಃ, ಲೋಕಮಾತ್ರೇ ನಮಃ ಕುಂದ ಪುಷ್ಪಂ ಸಮಃ, ಇಂದಿರಾಯ ನಮಃ ಛಾಯ ಪುಷ್ಪಂ ಸಮಂ, ರಮಾಯ ನಮಃ ಮುಕುಳ ಪುಷ್ಪಂ ಸಮಂ, ಭಾರ್ಗವಾಯ ನಮಃ ತೇಲ ಪುಷ್ಪಂ ಸಮಂ, ಕಮಲವಾಸ್ಯೈ ನಮಃ ಶುರ್ವ ಪುಷ್ಪಂ ಸಮಂ, ಶ್ಯಾಮಲಾಯ ನಮಃ ಸೇವಂತಿಕಾ ಪುಷ್ಪಂ ಸಮಂ, ದೀರ್ಘಕೇಶಿಣಾಯ ನಮಃ ದತ್ತೂರ ಪುಷ್ಪಂ ಸಮಂ, ಪುಣ್ಯದಾಯ ನಮಃ ಪುನ್ನಾಗ ಪುಷ್ಪಂ ಸಮಂ, ವೈಕುಂಠವಾಸೇ ನಮಃ ದ್ರೋಣ ಪುಷ್ಪಂ ಸಮಂ, ದಾರಿದ್ರ್ಯನಾಶಯಾಯ ನಮಃ ಭೋಗ ಪುಷ್ಪಂ ಸಮಂ, ದೇವಾಸುರವಂದಿತಾಯ ನಮಃ ಪಾರಿಜಾತಾಯ ಪುಷ್ಪಂ ಸಮಂ, ಕಲ್ಯಾಣಗುಣಾಯ ನಮಃ ಕರವೀರ ಪುಷ್ಪಂ ಸಮಂ, ತೋಯಜಾಕ್ಷಾಯ ನಮಃ ತುಳಸಿ ಪತ್ರಂ ಸಮಂ, ಬೇಂಜೋಷ್ಣಾಯ ನಮಃ ಬಿಲ್ವಪತ್ರಾಯ ಸಮಃ, ಪಾಪಹರಣಾಯ ನಮಃ ಪಾಟಕಪುಷ್ಪಂ ಸಮಂ, ಮಾರ್ಗಶೀರ ಮಹಾಲಕ್ಷ್ಮೀ ನಮಃ ನಾನಾವಿಧ ಪುಷ್ಪಾಣಿ ಸಮರ್ಪಯಾಮಿ. ಅತ ಗ್ರಂಥಿ ಪೂಜಾ. ಸಿದ್ಧಲಕ್ಷ್ಮೀ ನಮಃ ಪ್ರಥಮ ಗ್ರಂಥಿಂ ಪೂಜಯಾಮಿ, ಮೋಕ್ಷಲಕ್ಷ್ಮೀ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ, ಮಹಾಜಯಲಕ್ಷ್ಮೀ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ, ಸರಸ್ವತಾಯ ನಮಃ ಚತುರ್ಥಿ ಗ್ರಂಥಿಂ ಪೂಜಯಾಮಿ, ಶ್ರೀಲಕ್ಷ್ಮೀ ನಮಃ ಪಂಚಮ ಗ್ರಂಥಂ ಪೂಜಯಾಮಿ, ವರಲಕ್ಷ್ಮೀ ನಮಃ ಷಷ್ಠಂ ಗ್ರಂಥಿಂ ಪೂಜಯಾಮಿ, ಮಾರ್ಗಶೀರ ಮಹಾಲಕ್ಷ್ಮೀ ನಮಃ ಸಪ್ತಂ ಗ್ರಂಥಿಂ ಪೂಜಯಾಮಿ. ನಾವು ಇಲ್ಲಿಯವರೆಗೆ ದೇವಿಯನ್ನು ಪುಷ್ಪಗಳಿಂದ ಆಗಿರ್ಬೋದು, ಅರ್ಘ್ಯಗಳಿಂದ ಆಗಿರ್ಬೋದು ಪೂಜೆಯನ್ನು ಮಾಡಿದ್ದೀವಿ, ಆಮಂತ್ರಣವನ್ನು ಮಾಡಿದ್ದೀವಿ. ಆದರೆ ಆ ಜಗನ್ಮಾತೆಗೆ ಬಹಳ ಮುಖ್ಯವಾದದ್ದು ಅಂದ್ರೇನ, ನಾವು ಅಂತಃಕರಣದಿಂದ ಮನಸ್ಸು ಶುದ್ಧಿಯಾಗಿ ಜಗನ್ಮಾತೆಯನ್ನು ನಾಮಗಳಿಂದ ಸ್ತುತಿಸಬೇಕು. ಆ ನಾಮದ ಮಹತ್ವದಲ್ಲಿ ಜಗನ್ಮಾತೆ ಸಂತುಷ್ಟಳಾಗ್ತಾಳೆ. ಆ ನಾಮಗಳು ಯಾವುವು ಅಂತ ನೋಡೋಣ. ಅತ ನಾಮ ಪೂಜಾ
कमलाय नमः, विमलाय नमः, विष्णुप्रियाय नमः, गरुडध्वजाय नमः, सर्वमन्त्रफलदाय नमः, सर्वदेवानमस्ताय नमः, त्रिकालज्ञानसम्पन्नाय नमः, विष्णुशक्ताय नमः, अष्टाङ्गयोगिनाय नमः, सर्वतीर्थप्रदाय नमः, चन्द्रसूराय नमः, आकारादिक्षरान्तस्वरूपिणे नमः, त्रिलोकमात्रे नमः, शारदाय नमः, वेदशास्त्रप्रमाणस्वरूपिणे नमः, सर्वोपद्रवनाशिकाय नमः, वाञ्छितार्थफलदायिने नमः, सर्वेश्वराय नमः, पद्ममुखदाय नमः, अनेकरूपे नमः, मण्डलाय नमः, क्षीराब्धितनाय विशालाक्षे नमः, शुद्धस्फटिकसन्निधाभाय नमः, सोमसूर्याग्निलोचनाय नमः, इन्द्रियाय नमः, दीर्घकेशिणाय नमः, दारिद्र्यनाशाय नमः, मार्गशीर्मास महालक्ष्मी नमः इति नाम पूजा समाप्तः। चन्दनो गरुकर्पूरै तिलागुग्गोलसंयुक्तं कपिताग्रतसंयुक्तं नमो मङ्गलदायिनी धूपं समर्पयामि। श्वेतसूत्रकृतवन्ती कर्पूराज्छन्नसंयुक्तं दीपं सुज्ज्वलितं ग्राह्यं मङ्गलानि प्रयच्छ मे दीपं समर्पयामि। नैवेद्यं षड्रसोपेतं घृतपक्वसमन्वितं परमान्नानि भक्षाणि नैवेद्यं प्रतिगृह्यताम् नैवेद्यं समर्पयामि। पूगीफलसमायुक्तं नागवल्लिदलैर्योतं कर्पूर्णचूर्णसंयुक्तं ताम्बूलसमर्पयामि। सुवर्णपुष्पाणि समर्पयामि नीराजनं प्रदास्यामि। भक्ताभीष्टवरप्रदे दशवर्ती समायुक्तं दर्शयामहेश्वरी नीराजलं समर्पयामि। नानापुष्पसमायुक्तं मुक्ताहारैर्विराजितं पुष्पाञ्जलिं प्रदास्यामि वरदे भक्तवत्सले। मन्त्रं पुष्पं समर्पयामि दक्षिणं करोष्वां सर्वाभीष्टफलप्रदे। हेमसिंहासना देवी मम सन्तु महे मनोरथं प्रदक्षिणं करिष्यामि। नमो देवै शिवाय सततं नमः नमः। प्रकृतै भद्राय नियाता प्रणतास्मितं प्रार्थनां समं करिष्यामि व्रतं देवी तव भक्तिपरायणा। आयुर्देहि यशो देहि सौभाग्यं देहि मन्दिरे दोर्बन्धनम्। दुर्बुद्धिरोगदुरितं नाशायासु हरिप्रिये सौख्यं सौभाग्यवृद्धिं च पुष्टकमलासने प्रार्थना करिष्ये। कमले लोलमतात्वं दास्यासि हरिप्रिये गृहीत्वा विप्ररूपेण यतोक्तफलदोबना ವಾಯಂದಾನಂ ಸಮರ್ಪಯಾಮಿ. ಭಾಗ್ಯನವನ್ನು 7 ಜನ ಸುವಾಸಿನಿಯರಿಗೆ ಕೊಡಬೇಕು. ಕಮಲಾ ಪ್ರತಿಗ್ರಹತ್ವಾಂ ಕಮಲಾ ವೈದದಾಶಿ ಚ ಕಮಲಾಸ್ತಾರಕೋಭ್ಯಾಂ ಕಮಲಾಸೈ ನಮೋ ನಮಃ. ಯಶ್ಚ ಸ್ಮೃತ್ಯಾಚ ನಾಮೋಖ್ಯಾತಪಾ ಪೂಜಾ ಕ್ರಿಯಾಸು ನ್ಯೂನ್ಯಂ ಸಂಪೂರ್ಣತಾಯಾಂತಿ ಸದ್ಯೋವಂತಿ ತಮಚ್ಯುತಂ
ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನಾಯ ಕೃತಂತು ಮಯಾ ದೇವಿ ಪರಿಪೂರ್ಣಾ ತದಸ್ತು ಮೇ ಅನೇಕಯ ಯಥಾ ಜ್ಞಾನೇನ ಯಥಾ ಮಿಲಿತೋಪಚಾರ ದ್ರವ್ಯಂ ಧಾನ್ಯಂ ವಾಹನಾದಿ ಷೋಡಶ ಉಪಚಾರ ಪೂಜೆನ ಮಾರ್ಗಶೀರ ಮಹಾಲಕ್ಷ್ಮೀ ಪ್ರಿಯತಾಂ ಇತಿ ಶ್ರೀ ಮಾರ್ಗಶೀರ್ಷ ಮಹಾಲಕ್ಷ್ಮೀ ಪೂಜಾ ಸಮಾಪ್ತಿ. ಮಾರ್ಗಶಿರ ಮಾಸ ಶ್ರೀ ಗುರುವಾರ ಲಕ್ಷ್ಮಿ ಕಥೆಯನ್ನು ಇವತ್ತಿನ ದಿವಸ ಶ್ರವಣವನ್ನು ಮಾಡೋಣ. ಶ್ರೀ ಗುರುವಾರ ಲಕ್ಷ್ಮಿ ವ್ರತ ಮಾಡುವುದರಿಂದ ಮತ್ತು ಕೇಳುವುದರಿಂದ ಏನಾಗುವುದೆಂದರೆ ದುಃಖ ದುಮ್ಮಾನಗಳು ದೂರವಾಗುತ್ತವೆ, ಶ್ರೀಲಕ್ಷ್ಮಿಯ ಕೃಪೆಯಾಗುತ್ತದೆ, ಧನ ಸಿರಿ ಸಂಪತ್ತು ಮತ್ತು ಅಷ್ಟ ಐಶ್ವರ್ಯಗಳು ಪ್ರಾಪ್ತವಾಗುತ್ತದೆ. ಅಲ್ಲದೆ ದೀರ್ಘ ಆಯುಷ್ಯವಂತವಾಗುವರು, ಬುದ್ಧಿವಂತರು, ಆರೋಗ್ಯವಂತರು, ಅದನಂತರ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ಮನುಷ್ಯನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ. ಶ್ರೀಲಕ್ಷ್ಮಿ ಹೆಸರುಗಳು ರೂಪಗಳು ಹಲವು ಇವೆ. ಆ ದೇವಿಯನ್ನು ಅನೇಕ ಒಂದು ಅವತಾರದಲ್ಲಿ ಅನೇಕ ಒಂದು ರೂಪದಲ್ಲಿ ದೇವಿಯನ್ನು ಕಾಣ್ತಾರೆ. ಆಯಾ ರೂಪಗಳವಳನ್ನು ಭಕ್ತಜನರು ಕಂಡುಕೊಂಡು ಪೂಜಿಸುವರು. ವಿಜಯಕ್ಕೆ ವಿಜಯಲಕ್ಷ್ಮಿ ಅಂತಲೂ, ಧೈರ್ಯಕ್ಕೆ ಧೈರ್ಯಲಕ್ಷ್ಮಿ ಅಂತಲೂ, ರಾಜ್ಯದಲ್ಲಿ ರಾಜ್ಯಲಕ್ಷ್ಮಿ ಅಂತಲೂ, ಸಂತಾನ ಪ್ರಾಪ್ತಿಗೆ ಸಂತಾನ ಲಕ್ಷ್ಮಿ ಅಂತಲೂ, ವೈಕುಂಠದಲ್ಲಿ ಮಹಾಲಕ್ಷ್ಮಿ ಅಂತಲೂ, ವಿದ್ಯೆಯಲ್ಲಿ ವಿದ್ಯಾಲಕ್ಷ್ಮಿ ಅಂತಲೂ, ಧಾನ್ಯ ಪ್ರಾಪ್ತಿಗಾಗಿ ಧಾನ್ಯಲಕ್ಷ್ಮಿ ಅಂತಲೂ, ಮನೆಗಳಲ್ಲಿ ಗೃಹಲಕ್ಷ್ಮಿ ಅಂತಲೂ ಅವಳನ್ನು ಪೂಜಿಸುವರು. ಹಿಂದಕ್ಕೆ ದ್ವಾಪಾರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರವಶ ಎಂಬ ಹೆಸರಿನ ಒಬ್ಬ ರಾಜ್ಯವಾಳುತ್ತಿದ್ದನು. ಅವನು ಪರಾಕ್ರಮಿಯಾಗಿದ್ದನು. ಅವನು 4 ವೇದಗಳು, 6 ಶಾಸ್ತ್ರಗಳು, 18 ಪುರಾಣಗಳನ್ನು ಬಲ್ಲವನಾಗಿದ್ದನು. ಅವನು ಪಟ್ಟದ ರಾಣಿ ಹೆಸರು ಸುರತ್ ಚಂದ್ರಿಕಾ ಎಂದು ಇತ್ತು. ಅವಳು ನೋಡಲು ಸುಂದರಿಯೂ ಸುಲಕ್ಷಣಿಯೂ ಹಾಗೂ ಪತಿವ್ರತೆಯೂ ಆಗಿದ್ದಳು. ಈ ರಾಜ ರಾಣಿಯರಿಗೆ 8 ಜನ ಮಕ್ಕಳಿದ್ದರು. ಅವರಲ್ಲಿ 7 ಗಂಡು ಮತ್ತು ಒಬ್ಬಳು ಹೆಣ್ಣು ಮಗಳು ಇದ್ದಳು. ಅವಳ ಹೆಸರೇ ಶ್ಯಾಮಬಾಲ ಎಂದು ಇತ್ತು. ಒಂದು ಸಲ ಶ್ರೀ ಲಕ್ಷ್ಮೀದೇವಿಯು ಮನಸ್ಸಿನಲ್ಲಿ ಈ ಭದ್ರಶೇನ ಎಂಬ ರಾಜನ ರಾಜಮಂದಿರದಲ್ಲಿ ಇರಬೇಕೆಂಬ ಲಕ್ಷ್ಮಿಗೆ ಇಚ್ಛೆ ಆಗ್ತದೆ. ನಾನು ಈ ರಾಜ್ಯದಲ್ಲಿ ನೆಲೆಗೊಂಡರೆ ಈ ರಾಜ್ಯದಿಂದ ಪ್ರಜಾಕೋಟಿ ಎಲ್ಲರಿಗೂ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿ ಪ್ರಾಪ್ತಿ ಆಗುತ್ತದೆ ಅಂಥೇಳಿ ಲಕ್ಷ್ಮಿ ಬಯಸ್ತಾಳೆ. ಈ ವಿಚಾರ ಬಂದ ತಡ ಲಕ್ಷ್ಮಿಯು ಒಬ್ಬ ಬ್ರಾಹ್ಮಣ ಒಂದು ರೂಪವನ್ನು ತಾಳಿಕೊಂಡು ಆ ಕೈಯಲ್ಲಿ ಒಂದು ಕೋಲವನ್ನು ಹಿಡಿದುಕೊಂಡು ಸಾವಕಾಶವಾಗಿ ಬಹಳ ಶ್ರಮ ಪಡುತ್ತಾ ಅಲ್ಲಿಂದ ಈ ಸುರತ ಚಂದ್ರಿಕಾ ರಾಣಿಯ ಮಹಲ ಮುಂದೆ ಬಂದು ನಿಂದಿರ್ತಾಳೆ. ಅವಳನ್ನು ನೋಡಿದ ರಾಣಿ ದಾಸಿಯು ಮುಂದೆ ಬಂದು ಆ ಮುದುಕಿಯನ್ನು ವಿಚಾರಿಸಿದಳು. ಆ ರಾಣಿ ದಾಸಿ ಒಬ್ಬಕ್ಕೆ ಬಂದು ಆ ರಾಣಿಯ ಮುದುಕಿಯನ್ನು ವಿಚಾರ ಮಾಡ್ತಾಳ. ಈ ವೃದ್ಧ ರೂಪವನ್ನು ತಾಳಿಕೊಂಡು ಬಂದಂತಹ ಲಕ್ಷ್ಮಿಯನ್ನು ಕೇಳ್ತಾಳ, ನೀನು ಯಾರು ಅಂತ ಕೇಳ್ತಾರ. ನಿನ್ನ ಹೆಸರು ಏನು, ನಿನ್ನ ಪತಿ ಹೆಸರು ಏನು, ನೀನು ಇರುವ ವಾಸಸ್ಥಾನ ಯಾವುದು ಎಂದು ಆ ದಾಸಿ ವಿಚಾರಿಸ್ತಾಳ. ಆಗ ಆ ವೃದ್ಧ ರೂಪವಾಗಿ ಬಂದಂತಹ ಜಗನ್ಮಾತೆ ಒಂದು ಸುಂದರವಾದಂಥದ್ದು ಹೇಳ್ತಾಳು. ಈಗ ನಾನು ವೃದ್ಧ ರೂಪದಲ್ಲಿ ತೊಟ್ಟಿದ್ದ ಲಕ್ಷ್ಮಿಯನ್ನು ಉತ್ತರಿಸ್ತಾಳೆ. ನನ್ನ ಹೆಸರು ಕಮಲ, ನನ್ನ ಪತಿ ಹೆಸರು ಭುವನೇಶ, ನನ್ನ ವಾಸಸ್ಥಾನ ದ್ವಾರಕ ಎಂದು ಹೇಳುವಳು. ಆ ನಂತರ ದಾಸಿಯು ಈಗ ನೀವು ಇಲ್ಲಿಗೆ ಬಂದ ಕಾರಣವೆಂದು ವಿಚಾರಿಸಲು ಅದೊಂದು ದೊಡ್ಡ ಕತೆ, ಅದನ್ನು ಹೇಳಲೆಂದೇ ಇಲ್ಲಿ ಬಂದಿದ್ದೇನೆ ಎಂದು ಆ ವೃದ್ಧ ರೂಪವಾದಂತಹ ಲಕ್ಷ್ಮಿ ಆ ದಾಸಿಗೆ ಹೇಳ್ತಾಳೆ. ನಿಮ್ಮ ರಾಣಿಯು ಪೂರ್ವ ಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿಯಾಗಿದ್ದಳು. ಅವನ ಬಹಳ ಬಡವನಾಗಿದ್ದನು. ಇದರಿಂದ ಅವರ ಮನೆಯಲ್ಲಿ ಪತಿ ಪತ್ನಿಯರ ನಡುವೆ ಪ್ರತಿನಿತ್ಯವೂ ಜಗಳವಾಡುತ್ತಿದ್ದರು. ದಿನಾಲು ಹೆಂಡತಿಯನ್ನು ಹೊಡೆದು ಬಡಿದು ಮಾಡುತ್ತಿದ್ದನು.
ಈ ತ್ರಾಸದಿಂದಾಗಿ ಅವಳು ಬಹಳ ಬೇಸತ್ತಿದ್ದಳು. ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟು ಅಡವಿಯಲ್ಲಿ ಉಪವಾಸದಿಂದ ತತ್ತರಿಸುತ್ತಾ ತಿರುಗುತ್ತಿದ್ದಳು. ಅವಳ ಈ ಸ್ಥಿತಿಯನ್ನು ಕಂಡು ನನಗೆ ಅವಳ ಮೇಲೆ ಅನುಕಂಪ ಮೂಡಿತು ಅಂತೇಳಿ ಈ ವೃದ್ಧ ರೂಪದಾಗ ಬಂದಂತಹ ಈ ಲಕ್ಷ್ಮೀ ತಾಯಿ ಈ ದಾಸಿಗೆ ಹೇಳ್ತಾ ಇದ್ದಾಳೆ. ಧನ ಸಂಪತ್ತು ಕೊಡುವಂಥ ಮಹಾಲಕ್ಷ್ಮಿ ವ್ರತವನ್ನು ಮಾಡಲು ತಿಳಿಸಿದೆ. ನಾನು ಅವರಿಗೆ ಹೇಳಿದೆ. ನನ್ನ ಉಪದೇಶದಂತೆ ಅವಳು ಶ್ರೀ ಗುರುವಾರ ಲಕ್ಷ್ಮೀ ವ್ರತವನ್ನು ಮಾಡಿದಳು. ಇದರಿಂದ ಮಹಾಲಕ್ಷ್ಮಿಯು ಪ್ರಸನ್ನತಾಳಾದಳು. ಹೀಗಾಗಿ ಅವಳ ದಾರಿದ್ರ್ಯ ನಾಶವಾಯಿತು, ಅಷ್ಟೇ ಐಶ್ವರ್ಯ ಪ್ರಾಪ್ತವಾಗಿತ್ತು. ಹೀಗೆಯೇ ಸುಖ ಸಂತೋಷದಿಂದ ಕಾಲ ಕಳೆದು ನಿಧನ ಹೊಂದಿದಳು. ಲಕ್ಷ್ಮೀ ವ್ರತ ಮಾಡೋದರಿಂದ ಮಹಾಲಕ್ಷ್ಮಿ ಲೋಕದಲ್ಲಿ ವೈಭವದಿಂದ ಉಳಿದಳು. ಅವಳು ಎಷ್ಟು ವರ್ಷ ಲಕ್ಷ್ಮೀ ವ್ರತ ಮಾಡಿದಳು ಅಷ್ಟು 1000 ವರ್ಷ ಸುಖ ಸಂಪತ್ತವನ್ನು ಪ್ರಾಪ್ತಿ ಮಾಡಿಕೊಂಡು ಪ್ರಾಪ್ತವಾಯಿತು. ಈಗಲೂ ಸಹ ರಾಜಮನೆತಲ್ಲಿ ಹುಟ್ಟುವ ಭಾಗ್ಯ ಸಿಕ್ಕಿದೆ. ಆದರೆ ಈಗ ರಾಜಮನೆತಲ್ಲಿ ಹುಟ್ಟಿದ ಮೇಲೆ ಲಕ್ಷ್ಮೀ ವ್ರತವನ್ನು ಸಂಪೂರ್ಣ ಮರೆತು ಬಿಟ್ಟಿದ್ದಾಳೆ. ಅದನ್ನು ನೆನಪು ಮಾಡಿಕೊಡಲೆಂದೇ ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ. ಹೀಗೆಂದ ಕೂಡಲೇ ಆ ದಾಸಿಯು ಲಕ್ಷ್ಮೀ ವ್ರತದ ಬಗ್ಗೆಯೂ ಪೂಜಾ ವಿಧಿವಿಧಾನಗಳ ಬಗ್ಗೆಯೂ ವೃದ್ಧಿಯನ್ನು ಕೇಳಿದಳು. ಆ ವೃದ್ಧ ರೂಪದಲ್ಲಿ ಲಕ್ಷ್ಮಿಯು ಲಕ್ಷ್ಮೀ ವ್ರತದ ವಿಧಿವಿಧಾನಗಳನ್ನೆಲ್ಲ ಅದರ ಮಹತ್ವವನ್ನು ಕೂಡ ತಿಳಿಸಿ ಹೇಳಿದಳು. ಇದನ್ನು ಕೇಳಿದ ದಾಸಿಯು ಅವಳ ಉಪಕಾರವನ್ನು ನೆನೆಸುತ್ತಾ ಅವಳಿಂದ ನಿರೂಪವನ್ನು ಹೊಂದಿ ಈ ವಿಷಯನ್ನು ರಾಣಿಗೆ ತಿಳಿಸುವ ಸಲುವಾಗಿ ಆ ರಾಣಿ ಅಂತಃಪುರಕ್ಕೆ ಹೋದಳು. ಆದರೆ ರಾಜ್ಯ ವೈಭವದಿಂದ ಉನ್ನತಳಾದ ಗರ್ವದಿಂದ ಮೆರೆಯುತ್ತಿದ್ದ ಸುರಚಂದ್ರಿಕಾ ರಾಣಿಗೆ ಈ ದಾಸಿ ಬಂದ ಹೇಳಿದ ಯಾವುದೇ ಮಾತುಗಳು ಅವಳ ಕಿವಿಗೆ ಬೀಳಲಿಲ್ಲ. ಆ ವೃದ್ಧ ಸ್ತ್ರೀಯ ಸಾಕ್ಷಾತ್ ಶ್ರೀ ಲಕ್ಷ್ಮೀ ರೂಪವೆಂದು ಆ ದಾಸಿಯು ಹೇಳಿದರೂ ಕೂಡ ರಾಣಿಯು ನಿರ್ವಿಕಾರ ಭಾವದಿಂದ ಇದ್ದಳು. ಇದರಿಂದಾಗಿ ಲಕ್ಷ್ಮೀದೇವಿಗೆ ಕೋಪ ಬಂತು. ರಾಣಿಯು ಈ ಉದ್ಧಟ ವರ್ತನೆಯಿಂದಾಗಿ ಶ್ರೀ ಲಕ್ಷ್ಮಿಯು ಈ ರಾಜ್ಯವನ್ನೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋಗವೆಂದು ಇಚ್ಛೆ ಹೊರಟಳು. ಮುಂದೆ ಅವಳಿಗೆ ಹೋಗಬೇಕಾದ್ರೆ ಈ ರಾಣಿ ಮಗಳು ಭೇಟಿ ಆಗ್ತಾಳೆ. ಮುಂದೆ ಅವಳಿಗೆ ಶ್ಯಾಮಬಾಲ ಭೇಟಿಯಾದಳು. ಮುಂದೆ ಬಂದು ಭೇಟಿ ಆಗ್ತಾಳೆ. ಈ ರಾಜಕುಮಾರಿಗೆ ಅಂತಃಪುರದಲ್ಲಿ ನಡೆದ ಎಲ್ಲ ವಿಷಯಗಳು ತಿಳಿದ ತಕ್ಷಣ ಅವಳು ವೃದ್ಧದ ಉಪಲಕ್ಷ್ಮಿಯ ಹತ್ತಿರ ಬಂದು ಅವಳ ಕಾಲಿಗೆ ಎರಗಿ ಕ್ಷಮೆಯನ್ನು ಯಾಚಿಸಿದಳು. ನಮ್ಮ ತಾಯಿ ಏನು ತಪ್ಪು ಮಾಡಿರ್ಬೋದು, ಆದರೆ ನಮ್ಮ ತಾಯಿಯನ್ನು ಕ್ಷಮಾ ಮಾಡು ಅಂತೇಳಿ ಈ ಶ್ಯಾಮಬಾಲ ಅನ್ನುವಂಥ ಮಗಳು ಆ ವೃದ್ಧ ಲಕ್ಷ್ಮಿಯಲ್ಲಿ ಬೇಡಿಕೊಳ್ತಾಳೆ. ಆಗ ಲಕ್ಷ್ಮೀ ದೇವಿಗೆ ರಾಜಕುಮಾರ ಮೇಲೆ ಬಹಳ ದಯ ಬರುತ್ತೆ. ಬಂದು ಶ್ಯಾಮಬಾಲಿಗೆ ಲಕ್ಷ್ಮೀ ವ್ರತ ಮಾಡೋ ವಿಧಿವಿಧಾನಗಳನ್ನು ತಿಳಿಸಿ ಹೇಳಿದಳು. ಲಕ್ಷ್ಮೀದೇವಿ ಹೇಳಿದಂತೆ ವ್ರತವನ್ನು ಆಚರಿಸಿದಳು. ಆ ದಿನವು ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಆಗಿತ್ತು. ಶ್ಯಾಮಬಾಲಾಳು ಭಕ್ತಿಭಾವದಿಂದ ಮಾಡಿದ ಈ ವ್ರತದ ಫಲವಾಗಿ ಮುಂದೆ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಾಲಾಧಾರ ಎಂಬ ರಾಜಕುಮಾರನೊಂದಿಗೆ ಶ್ಯಾಮಬಾಲಳ ಲಗ್ನವಾಯಿತು. ಅವಳಿಗೆ ಸಕಲ ಸಂಪತ್ತು ಲಭಿಸಿತು ಹಾಗೂ ತನ್ನ ಪತಿಯೊಂದಿಗೆ ವೈಭವದಿಂದ ಇರುಹತ್ತಿದಳು. ಇತ್ತ ಕಡೆ ಲಕ್ಷ್ಮೀದೇವಿಯ ಕೋಪದಿಂದಾಗಿ ಭದ್ರಶ್ರವ ರಾಜ ಮತ್ತು ರಾಣಿ ಸುರಚಂದ್ರಿಕಾ ಅವರು ತಮ್ಮ ರಾಜ್ಯವನ್ನು ಕಳೆದುಕೊಂಡರು. ಸಕಲ ಐಶ್ವರ್ಯ ನಾಶವಾಗುವುದರಿಂದ ಅನ್ನಕ್ಕೂ ಗತಿಕಾರಕರಾದರು. ಒಂದು ದಿವಸ ಸುರಚಂದ್ರಿಕಾ ರಾಣಿಯು ತನ್ನ ಪತಿಗೆ ಹೀಗೆಂದಳು, ನಮ್ಮ ಅಳಿಯನು ಐಶ್ವರ್ಯವಂತನಾದ ರಾಜಕುಮಾರನಿರುವನು. ಅವನ ಹತ್ತಿರ ನೀವು ಹೋಗಿ ನಮ್ಮ ಈ ದೀನಾವಸ್ಥೆಯನ್ನು ಹೇಳಿರಿ. ಅದನ್ನು ಕೇಳಿ ಅವರು ನಮಗೆ ಏನಾದರೂ ಸಹಾಯ ಮಾಡಬಹುದು ಎಂದು ಹೇಳಿದಳು. ತನ್ನ ಹೆಂಡತಿಯ ಮಾತಿನಂತೆ ಭದ್ರಾಶ್ರಮ ರಾಜನು ತನ್ನ ಅಳಿಯನ ರಾಜ್ಯಕ್ಕೆ ಹೊರಟನು. ಆ ರಾಜ್ಯದ ಹತ್ತಿರ ಇರುವ ಒಂದು ಕೆರೆಯ ಬಳಿ ವಿಶ್ರಾಂತಿಗೋಸ್ಕರ ಕುಳಿತನು. ಅದೇ ಸಮಯಕ್ಕೆ ನೀರಿಗಾಗಿ ಶ್ಯಾಮಬಾಲಾಳ ದಾಸಿಯು ಆ ಕಡೆಗೆ ಬಂದಳು. ಅಲ್ಲಿ ಕುಳಿತಿರುವ ಆ ಭದ್ರ ಶ್ರವಣನನ್ನು ನೋಡಿ, ನೀವು ಯಾರು, ನೀವು ಎಲ್ಲಿಂದ ಬಂದಿರುವಿರಿ ಎಂದು ವಿಚಾರಿಸಿದಳು. ಆಗ ಅವನು ತನ್ನ ಸಂಪೂರ್ಣ ವಿಷಯ ತಿಳಿಸಿದನು. ಯಾವಾಗ ತಮ್ಮ ಒಡತಿಯ ತಂದೆ ಬಂದಿದ್ದಾರೆ ಎಂದು ತಿಳಿಯಿತು, ಆ ತಕ್ಷಣ ಓಡುತ್ತಾ ಶ್ಯಾಮಬಾಲಾಳ ಅಂತಃಪುರಕ್ಕೆ ಬಂದು ತಮ್ಮ ತಂದೆಯವರು ಬಂದ ಸುದ್ದಿಯನ್ನು ಮುಟ್ಟಿಸಿದಳು. ಆವಾಗ ಶ್ಯಾಮಬಾಲಾಳು ತನ್ನ ತಂದೆ ತನ್ನ ಅರಮನೆಗೆ ಕರೆದುಕೊಂಡು ಬಂದಳು.
ಆಧಾರಪೂರ್ವಕವಾಗಿ ಸತ್ಕಾರವನ್ನು ಊಟ ಉಪಚಾರಗಳನ್ನು ಮಾಡಿದಳು. ಮುಂದೆ 4-6 ದಿನ ಬಿಟ್ಟು ತಮ್ಮ ಊರಿಗೆ ಹೊರಟು ನಿಂತಾಗ ಅವರಿಗೆ ದ್ರವ್ಯದಿಂದ ತುಂಬಿದ ಒಂದು ಪಾತ್ರೆಯನ್ನು ಕೊಟ್ಟಳು. ರಾಜನು ತನ್ನ ಮನೆಗೆ ಹಿಂತಿರುಗಿ ಬಂದು ಗಂಟವನ್ನು ಬಿಚ್ಚಿ ನೋಡಿದಾಗ ಪಾತ್ರೆಯಲ್ಲಿ ಬರೀ ಇದ್ದಿಲು ತುಂಬಿಕೊಂಡಿತ್ತು. ಇದನ್ನು ಕಂಡು ದುಃಖ ತಡೆಯಲಾರದೆ ರಾಜನು ಅತ್ತು ಬಿಟ್ಟನು. ಪತಿಯ ಅಳುವನ್ನು ಕಂಡು ಸುರಚಂದ್ರಿಕೆಗೆ ತಡೆಯಲು ಸಾಧ್ಯವಾದಷ್ಟು ಸಿಟ್ಟು ಬಂತು, ಖೇದವೂ ಆಯಿತು. ಈ ಸಿಟ್ಟಿನಲ್ಲಿ ರಾಣಿಯು ತಾನೇ ಸ್ವತಃ ಮಗಳ ಮನೆಗೆ ಹೊರಟು ಬಂದಳು. ಆದರೆ ಆ ದಿನ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ಲಕ್ಷ್ಮೀ ವ್ರತ ಸಮಯವಾಗಿತ್ತು. ಶ್ಯಾಮ ಬಾಲೆಯು ಆನಂದದಿಂದ ಪೂಜೆಯನ್ನು ಮಾಡುತ್ತಿದ್ದಳು. ತಾಯಿಯನ್ನು ಆಧಾರದಿಂದ ಬರಮಾಡಿಕೊಂಡು ಸತ್ಕರಿಸಿದಳು. ಲಕ್ಷ್ಮೀ ವ್ರತವನ್ನು ತಾನು ಮಾಡುವುದಲ್ಲದೆ ತನ್ನ ತಾಯಿಯ ಕೈಯಿಂದಲೂ ವ್ರತ ಮಾಡಿಸುವ ಆಸೆ ಅವಳಿಗೆ. ಆದರೆ ಸುರಚಂದ್ರಿಕೆಗೆ ಇನ್ನೂ ಆ ವಿಷಯದಲ್ಲಿ ಅನಾದರ ಹಾಗೂ ಸಿಟ್ಟು ಇದ್ದಿತ್ತು. ಇದೇ ರೀತಿ 3 ಗುರುವಾರ ಕಳೆದವು. 4ನೆಯ ಗುರುವಾರ ಹೇಗೋ ಒತ್ತಾಯದಿಂದ ತಾಯಿಯ ಕೈಯಿಂದಲೂ ಲಕ್ಷ್ಮೀ ವ್ರತವನ್ನು ಮಾಡಿಸಿದಳು. ಈ ವ್ರತ ಮಾಡಿದ್ದರ ಫಲವಾಗಿ ರಾಣಿಯ ಊರಿಗೆ ಹಿಂತಿರುಗಿ ಬಂದು ನೋಡಿದಾಗ ಸಿರಿ ಸಂಪತ್ತು ತುಂಬಿಕೊಂಡಿತ್ತು. ಒಂದು ದಿನ ಮಗಳು ತಾಯಿಯನ್ನು ಕಾಣಲು ಬಂದಳು. ಆದರೆ ದೂರದಿಂದಲೇ ಮಗಳನ್ನು ಬರುತ್ತಿರುವುದನ್ನು ಕಂಡು ರಾಣಿಯು ಅವಳ ಮುಖಕ್ಕೆ ನೋಡಲೇಬಾರದೆಂದು ಹೇಳಿಕೊಂಡು ಒಂದು ಕಡೆ ಕುಳಿತುಕೊಂಡು ಬಿಟ್ಟಳು. ಮಗಳನ್ನು ಎದುರುಗೊಳ್ಳಲಿಲ್ಲ. ಯಾಕೆಂದರೆ ತನ್ನ ಗಂಡನಿಗೆ ಇದ್ದಲಿಯನ್ನು ತನಗೆ ಬರೀ ಕೈಯಿಂದ ಕಳಿಸಿದ್ದಾಳೆ ಎಂದು ಸಿಟ್ಟು ಮನದಲ್ಲಿ ತುಂಬಿತ್ತು. ಆದರೆ ಶ್ಯಾಮಬಾಲೆಗೆ ಯಾವ ವಿಷಯವೂ ತಿಳಿಯಲಿಲ್ಲ. ಮನೆಯೊಳಗೆ ಬಂದಳು ಶ್ಯಾಮಬಾಲೆ. ಯಾರೂ ಅವಳನ್ನು ಆದರಿಸಲಿಲ್ಲ, ಅಪಮಾನ ಮಾಡಿದರು. ಆದರೂ ಸಹ ಅವಳು ಯಾರಲ್ಲೂ ಏನೂ ಆಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪು ಎತ್ತಿಕೊಂಡು ಅರಮನೆಗೆ ನಡೆದಳು. ಬಂದ ತಕ್ಷಣ ಅವಳ ಗಂಡ ಮಾಲಾಧಾರನು ಅವಳನ್ನು ಕೇಳಿದ, ಪ್ರಿಯೆ, ತವರಿಂದ ಏನು ತಂದೆಯೇ? ಅದಕ್ಕೆ ಶ್ಯಾಮಬಾಲೆಯು, ರಾಜ್ಯದ ಸಾರವನ್ನೇ ತಂದಿದ್ದೇನೆ, ಭೋಜನದ ಕಾಲದಲ್ಲಿ ಅದನ್ನು ತೋರಿಸುತ್ತೇನೆ ಎಂದಳು. ಮಾಲಾಧಾರನು ಊಟಕ್ಕೆ ಕುಳಿತಾಗ ಅವನಿಗೆ ಆಶ್ಚರ್ಯ ಕಾದಿತ್ತು. ಅಂದು ಉಪ್ಪಿಲ್ಲದ ಅಡಿಗೆಯನ್ನು ಮಾಡಿಸಿದ್ದಳು. ಅವನಿಗೂ ಏನೂ ರುಚಿಸಲಿಲ್ಲ. ಆಗ ಶ್ಯಾಮಬಾಲೆಯು, ಇದುವೇ ರಾಜ್ಯಸಾರ ಎಂದು ಹೇಳುತ್ತಾ ಉಪ್ಪು ಬಡಿಸಿದಳು. ಆಗ ಊಟ ರುಚಿಕರವಾಗಿತ್ತು. ಉಂಡು ತೃಪ್ತಿಯಿಂದ ಮಾಲಾಧಾರನು ರಾಣಿಯನ್ನು ಹೊಗಳಿದ. ಇದು ಗುರುವಾರ ವ್ರತದ ಮಹಿಮೆ. ಅದನ್ನು ಮಾಡದ ನಾರಿ ಜನ್ಮಕ್ಕೂ ದರಿದ್ರಾಗುತ್ತಾಳೆ, ದುಃಖಿಯಾಗುವಳು. ಈ ಕಥೆಯನ್ನು ಕೇಳಿದವರು ಸಾಕು, ಎಲ್ಲ ಪಾಪಗಳು ಪರಿಹಾರವಾಗುತ್ತವೆಂದು ಲಕ್ಷ್ಮೀ ಲೋಕ ಪ್ರಾಪ್ತಿಯಾಗುತ್ತದೆ. ಇತಿ ಪದ್ಮಪುರಾಣ ಬ್ರಹ್ಮಾಂಡದಲ್ಲಿ ಸೂತ ಶೌನಕ ಸಂವಾದದಲ್ಲಿ ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಸಂಪೂರ್ಣ. 2ನೆಯ ಕತೆ. ಒಂದು ದಿನ ಕುಂತಿದೇವಿಯು ಶ್ರೀಕೃಷ್ಣನನ್ನು ಕುರಿತು, ಶ್ರೀಕೃಷ್ಣ ಪರಮಾತ್ಮನೇ, ಈ ಲೋಕದಲ್ಲಿ ಸ್ತ್ರೀಯರು ಆಚರಿಸತಕ್ಕ ವ್ರತಗಳಲ್ಲಿ ಅತ್ಯಂತ ಉತ್ತಮವಾಗಿಯೂ ಸಕಲ ಸಂಪತ್ತುಗಳನ್ನು ಕೊಡುವಂಥ ಒಂದು ವ್ರತವನ್ನು ದಯವಿಟ್ಟು ಹೇಳಬೇಕೆಂದು ಪ್ರಾರ್ಥಿಸಿದಳು. ಆಗ ಶ್ರೀಕೃಷ್ಣ ಪರಮಾತ್ಮನು, ಕುಂತಿದೇವಿ ಕೇಳು, ಈ ಪ್ರಪಂಚದಲ್ಲಿ ಅತ್ಯಂತ ಉತ್ತಮವಾದದ್ದು ಪುತ್ರ ಪೌತ್ರ ಸಕಲ ಸಂಪತ್ತು ಕೊಡುವಂಥ ಮಾರ್ಗಶೀರ್ಷ ಮಹಾಲಕ್ಷ್ಮಿ ವ್ರತವು ಉಂಟು. ಮಾಸಗಳಲ್ಲಿ ಮಾರ್ಗಶೀರ ಮಾಸವು ಮಹಾಶ್ರೇಷ್ಠವು. ಅದರಲ್ಲಿ ಅತ್ಯಂತ ಮುಖ್ಯವಾದ ಗುರುವಾರ ದಿನ ಈ ವ್ರತವನ್ನು ಆಚರಿಸಬೇಕು ಎಂದು ಹೇಳಲು ಕುಂತಿಯು, ಸ್ವಾಮಿಯು, ಈ ವ್ರತವನ್ನು ಯಾವ ವಿಧಾನದಿಂದ ಮಾಡಬೇಕು, ಯಾವ ಗುರುವಾರ ವ್ರತವನ್ನು ಆಚರಿಸಬೇಕು, ಬಾಗಿನವನ್ನು ಯಾರಿಗೆ ಕೊಡಬೇಕು, ಈ ವ್ರತದ ವಿಧಿವಿಧಾನಗಳನ್ನು ಸಂಪೂರ್ಣ ದಯವಿಟ್ಟು ಹೇಳಬೇಕೆಂದು ಕೇಳಲು ಶ್ರೀಕೃಷ್ಣನು, ಕುಂತಿದೇವಿ, ಮಾರ್ಗಶೀರ ಮಾಸದ 1ನೇ ಗುರುವಾರದಿಂದ ಈ ವ್ರತವನ್ನು ಆಚರಿಸಬೇಕು. 1ನೇ ಗುರುವಾರ ನೆಲಗಡಲೆ ಮೃಷ್ಟಾನ್ನ ಪಾಯಸವನ್ನು ನೈವೇದ್ಯ ಮಾಡಬೇಕು. 2ನೇ ಗುರುವಾರ ಅನ್ನ ಪಾಯಸ ನೈವೇದ್ಯ ತೋರಿಸಬೇಕು. 3ನೇ ವಾರದ ಅಪೂಪ ಪಾಯಸಗಳಿಂದ ನೈವೇದ್ಯ ತೋರಿಸಬೇಕು. 4ನೇ ಹಾಗೂ 5ನೇ ವಾರ ಕರಿಗಡುಬು ಹಾಗೂ ಚಿತ್ರಾನ್ನವನ್ನು ನೈವೇದ್ಯ ಮಾಡಿ ದೇವಿಯನ್ನು ಆರಾಧಿಸಬೇಕು. ಈ ರೀತಿಯಾಗಿ ಭಕ್ಷ್ಯಗಳಿಂದ
4 ವಾರದಲ್ಲೂ ಕಲ್ಪೋಕ್ತ ಪ್ರಕಾರ ಗಂಧ ಪುಷ್ಪಾದಿಗಳಿಂದ ಪೂಜಿಸಿ ಮೇಲೆ ಹೇಳಿದ ನೈವೇದ್ಯಗಳನ್ನು ಮಾಡಿ 7 ಗಂಟುಗಳಿಂದ ಕೂಡಿದ ದಾರವನ್ನು ಕಟ್ಟಿಕೊಳ್ಳಬೇಕು ಎಂದು ಹೇಳಲು ಕುಂತಿದೇವಿ, ಶ್ರೀಕೃಷ್ಣನೇ, ಈ ವ್ರತವನ್ನು ಯಾರಿಂದ ಈ ಲೋಕದಲ್ಲಿ ಪ್ರತಿನಿಧಿಸಾಯಿತು? ಆದಿಯಲ್ಲಿ ಯಾರು ಈ ವ್ರತವನ್ನು ಆಚರಿಸಿ ಫಲವನ್ನು ಹೊಂದಿದರು? ಇದನ್ನು ದಯವಿಟ್ಟು ತಿಳಿಸಬೇಕು ಎಂದು ಬೇಡಿಕೊಳ್ಳಲು ಶ್ರೀಕೃಷ್ಣ ಕುಂತಿದೇವಿಗೆ ಹೇಳುತ್ತೇನೆ ಕೇಳು ಎಂದು ಹೇಳಲು ಪ್ರಾರಂಭಿಸಿದನು. ಪೂರ್ವಕಾಲದಲ್ಲಿ ಮಧುಪುರಿ ಎಂಬ ಪಟ್ಟಣದಲ್ಲಿ ಗುಣಸಂಪನ್ನನಾದ ಒಬ್ಬ ರಾಜನಿದ್ದನು. ಆ ಪುರದಲ್ಲಿ ಸೋಮಯಾಜಿ ಎಂಬ ಬ್ರಾಹ್ಮಣನಿದ್ದನು. ಅವನಿಗೆ 2 ಹೆಂಡತಿಯರು. ಅವರಲ್ಲಿ ಹಿರಿಯ ಹೆಂಡತಿಗೆ ಒಬ್ಬ ಹೆಣ್ಣು ಮಗಳು ಇದ್ದಳು. ವಿಧಿವಶದಿಂದ ಹಿರಿಯ ಹೆಂಡತಿಯು ಕೆಲವು ದಿನಗಳಲ್ಲಿ ಮೃತಳಾದಳು. ಈಗ ಹೆಂಡತಿಯು ಈ ಹೆಣ್ಣು ಮಗಳಲ್ಲಿ ಆಶ್ಚರ್ಯ ತೋರುತ್ತಾ ಸರಿಯಾಗಿ ಪಾಲನೆ ಪೋಷಣೆ ಮಾಡದೆ ಉದಾಸೀನ ಭಾವನೆಯನ್ನು ತೋರುತ್ತಿದ್ದಳು. ಈ ರೀತಿಯಾಗಿ ಆ ಹುಡುಗಿಗೆ 8 ವರ್ಷಗಳು ತುಂಬುತ್ತಾ ಬಂದಿತು. ಆಕೆಯು ತನ್ನ ತಾಯಿಯ ಮೃತಳಾಗುವುದರಿಂದ ತನಗೆ ಯಾವ ಮನ್ನಣೆಯೂ ದೊರೆಯಲಾರದೆಂದು ಚಿಂತಿತಳಾಗಿ ಚಿಕ್ಕ ತಾಯಿಯು ಹೇಳಿದ ಕೆಲಸಗಳನ್ನ ಮಾಡುತ್ತಾ ವಿರಾಮ ಕಾಲದಲ್ಲಿ ಗೆಳತಿಯರ ಸಂಗಡ ಆಡಲು ಹೋಗುವುದಕ್ಕೆ ಭಯಪಡುತ್ತಾ ಇದ್ದಳು. ಹೀಗೆ ಇರಲಾಗಿ ಒಂದು ದಿನ ಈ ಊರಿನಲ್ಲಿ ಒಬ್ಬ ಮಡಕೆ ಮಾರುವನು ಬಂದನು. ಆಗ ಮಾರ್ಗಶಿರ ಮಾಸವಾದ್ದರಿಂದ ಎಲ್ಲರೂ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುವುದಕ್ಕಾಗಿ ಮಡಿಕೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಆಗ ಈ ಹುಡುಗಿಯು ಒಂದು ಮಡಕೆಯ ತೆಗೆದುಕೊಂಡಳು. ತನ್ನ ಗೆಳತಿಯರು ಮಾಡುವಂತೆ ಅವಳು ಕೂಡ ನದಿ ತೀರಕ್ಕೆ ಶ್ರೀ ಲಕ್ಷ್ಮೀ ವ್ರತವನ್ನು ಷೋಡೋಪಚಾರದಿಂದ ಪೂಜೆ ಮಾಡಿ ಕೈಯಲ್ಲಿ ದಾರವನ್ನು ಕಟ್ಟಿಕೊಂಡು ಮನೆಗೆ ಬಂದಳು. ಆ ಮಹಾಲಕ್ಷ್ಮಿಯ ಕಲಶವನ್ನು ಧಾನ್ಯ ರಾಶಿಯ ಮೇಲೆ ಇಟ್ಟು ಪೂಜಿಸಲು ಆರಂಭಿಸಿದಾಗ ಇದನ್ನೆಲ್ಲ ನೋಡಿದ ಮಲತಾಯು ಬಹಳ ಕೋಪಿತಗೊಂಡು ಆ ಹುಡುಗಿಯನ್ನು ಬೈದು ಬಡಿದು ಮಡಕೆಯನ್ನು ಒಡೆದು ಹಾಕಿದಳು. ಈ ವಿಪರೀತಗಳನ್ನೆಲ್ಲ ನೋಡುತ್ತಿದ್ದ ಸೋಮಯಾಜಿಗೆ ಮನುಷ್ಯನಲ್ಲಿ ಬಹಳ ವ್ಯತ್ಯಯ ಉಂಟಾಯಿತು. ಆದರೆ ಏನು ಹೇಳಲು ಬರದಂತೆ ಇರಲಿಲ್ಲವಾದ್ದರಿಂದ ಸುಮ್ಮನಿದ್ದನು. ಹಿರಿಯ ಹೆಂಡತಿಯ ಮಾಡಿದ ಈ ಕೃತ್ಯಗಳಿಂದ ಬ್ರಾಹ್ಮಣನಿಗೆ ಸಹಿಸಲು ಅಸಾಧ್ಯವಾದ ತೊಂದರೆಗಳು ಉಂಟಾದವು. ಅನ್ನ ವಸ್ತ್ರಕ್ಕೂ ಸಹ ತಾಪತ್ರಯ ಉಂಟಾಯಿತು. ಬಂಧು ಬಾಂಧವರಿಂದಲೂ ತಿರಸ್ಕರಿತನಾದನು. ಅವನ ಈ ಅವಸ್ಥೆ ತೀರಾ ದಾರುಣವಾಯಿತು. ಈ ವಿಧವಾದ ತೊಂದರೆಗಳು ಉಂಟಾಗಲು ಬ್ರಾಹ್ಮಣನು ತನ್ನ ಕಿರಿಯ ಪತ್ನಿಗೆ ಬಹಳ ಪುಸ್ತಚ್ಛವನ್ನು ತಿಳಿಸಿ ಹೇಳಿ ಮತ್ತೆ ತನ್ನ ಮಗಳಿಂದ ಈ ವ್ರತವನ್ನು ವಿದ್ಯುಕ್ತವಾಗಿ ಮಾಡಿಸಿ ಸಂಪೂರ್ಣ ಸುಖ ನೆಮ್ಮದಿಯನ್ನು ಪಡೆದನು. ಕುಂತಿದೇವಿ ಈ ವ್ರತವನ್ನು ಅಂದಿನಿಂದ ಭೂಲೋಕದಲ್ಲಿಯೂ ಪ್ರಸಿದ್ಧಿಯಾಯಿತು. ಯಾರು ಈ ವ್ರತವನ್ನು ಆಚರಿಸುತ್ತಾರೋ ಅಥವಾ ನಿಶ್ಚಲವಾದ ಮನಸ್ಸಿನಿಂದ ಕೇಳುತ್ತಾರೋ ಅವರೆಲ್ಲರೂ ಇಹದಲ್ಲಿ ಸಕಲ ಇಷ್ಟಾರ್ಥಗಳನ್ನು ಹೊಂದುವರು, ಅಂತ್ಯದಲ್ಲಿ ಲಕ್ಷ್ಮೀ ಲೋಕವನ್ನು ಹೊಂದುವರು. ಇತಿ ಬಹುಶೋತ್ತರ ಪುರಾಣದಲ್ಲಿ ಕುಂತಿ ಕೃಷ್ಣ ಸಂವಾದನ ಮಾರ್ಗಶೀರ್ಷ ಮಹಾಲಕ್ಷ್ಮಿ ವ್ರತ ಸಂಪೂರ್ಣ. ಶ್ರೀ ಮಹಾಲಕ್ಷ್ಮಿ ಶ್ರೀ ಮಹಾಲಕ್ಷ್ಮಾಷ್ಟಕಂ. ನಮಸ್ತೇಷು ಮಹಾಮಾಯೇ ಶಿವಪೀಠೇ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೇ. ನಮಸ್ತೆ ಗರುಡಾರೂಢೇ ಕುಲಾಸೂರಭಯಂಕರೀ ಸರ್ವಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ. ಸರ್ವಜ್ಞೇ ಸರ್ವವರದೇ ಸರ್ವದುಷ್ಟಭಯಂಕರೀ ಸರ್ವಪಾಪಹರ ದೇವಿ ಮಹಾಲಕ್ಷ್ಮೀ ನಮೋಸ್ತುತೇ.
सिद्धिबुद्धि प्रददेवी भक्तिमुक्ति प्रदायिनी मंत्रपूजे सदा देवी महालक्ष्मी नमोस्तुते। आद्यन्तरहिते देवी आद्यशक्ति महेश्वरी योगज्ञे योगसम्भूते महालक्ष्मी नमोस्तुते। स्थूल सूक्ष्म महारौद्रे महाशक्ति महोदरे मा पापहर देवी महालक्ष्मी नमोस्तुते। पद्मासनस्ते देवी परब्रह्म स्वरूपिणी परमेशि जगन्मात्रय महालक्ष्मी नमोस्तुते। श्वेतांबरधर देवी नानालंकारभूषिते जगस्थिति जगन्मातम्रमालक्ष्मी नमोस्तुते। महालक्ष्माष्टकं स्तोत्रं यत पठेद्विमान्नरं सर्वसिद्धिमवाप्नोति राज्यं प्राप्नोति सर्वदा। एककालपटे नित्यं महापापविनाशनं द्विकालं या पटे नित्यं धनधान्यसमन्वितः त्रिकालाय पटे नित्यं महाशत्रुविनाशनं महालक्ष्मी भवन्नित्यं प्रसन्ना वरदा शुभः। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायण नमोस्तुते।